ಅಗ್ರವಾರ್ತೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದಂತಹ ಸ್ಟೋರಿ ಇದೆ. ಈಗ ಯಾರೇ ಟೂರ್ ಹೋಗ್ಬೇಕು ಅಂದ್ರು ಶ್ವೇತಾ ಮೊದಲು ಹೇಳ್ತಾ ಇರೋದು ಎಲ್ಲಿಗೆ ಹೋಗ್ತೀರಾ ಅಂತಂದ್ರೆ ಲಕ್ಷದ್ವೀಪ ಒಮ್ಮೆ ನೋಡ್ಬೇಕು ಅನ್ನುವಂತ ಆ ದೃಷ್ಟಿ ಲಕ್ಷದ್ವೀಪದತ್ತ ನೆಟ್ಟಿರುವಂತದ್ದು. ಜೊತೆಗೆ ಮಾಲ್ಡೀವ್ಸ್ಗೆ ಯಾವ ರೀತಿಯಲ್ಲೂ ಕೂಡ ಕಮ್ಮಿ ಇರದಂತಹ ಲಕ್ಷದ್ವೀಪಕ್ಕೆ ತಲುಪೋದು ಹೇಗೆ, ಮತ್ತೆ ಈಗ ಮಂಗಳೂರು ಸೀ ರೂಟ್ ಮುನ್ನೆಲೆಗೆ ಬರ್ತಾ ಇದೆ. ಲಕ್ಷದ್ವೀಪಕ್ಕೆ ವರ್ಷಗಳ ಹಿಂದೆಯೇ ಪ್ರವಾಸಿ ಹಡಗೊಂದು ಓಡಾಡ್ತಾ ಇತ್ತು. ಮಂಗಳೂರು ಬಂದರಿನಿಂದ ಲಕ್ಷದ್ವೀಪದ ಪ್ರಯಾಣ ಭಾರಿ ಹತ್ತಿರ ಇದೆ. ಆ ಸ್ಥಗಿತಗೊಂಡಿದ್ದಂತಹ ಪ್ಯಾಸೆಂಜರ್ ಹಡಗು ಹಾಗಿದ್ರೆ ಈಗ ಮತ್ತೆ ಆರಂಭ ಆಗುತ್ತಾ ಅಂತದೊಂದು ಬೆಳವಣಿಗೆ ಈಗ ಕಂಡು ಬರ್ತಾ ಇದೆ. ಕೋವಿಡ್ ಸೇರಿದಂತೆ ಹಲವು ವಿವಿಧ ಕಾರಣದಿಂದಾಗಿ ವರ್ಷದ ಹಿಂದೆಯೇ ಸಂಚಾರ ಬಂದಾಗಿತ್ತು. ಆದರೆ ಈಗ ಮತ್ತೆ ಲಕ್ಷದ್ವೀಪ ಪ್ರವಾಸಕ್ಕೆ ಭಾರಿ ಡಿಮಾಂಡ್ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಇದಾರಂಭ ಆಗುತ್ತಾ? ಕೇವಲ 5,000 ರೂಪಾಯಿಗೆ ಮಂಗಳೂರಿನಿಂದ ಲಕ್ಷದ್ವೀಪ ತಲುಪಬಹುದು. ಒಮ್ಮೆಗೆ 150ರಿಂದ 200 ಪ್ರಯಾಣಿಕರಿಗೆ ಅವಕಾಶ ಇತ್ತಂತೆ. ಹಾಗಿದ್ರೆ ಅದು ಮತ್ತೆ ಆರಂಭ ಆಗುತ್ತಾ ಅನ್ನುವಂಥ ಕುತೂಹಲ. ಲಕ್ಷದ್ವೀಪ ಅಭಿವೃದ್ಧಿಯ ಹಿಂದಿದೆ ಮಂಗಳೂರು ಬಂದರಿನ ನೆರಳು. ಲಕ್ಷದ್ವೀಪದ ಅಭಿವೃದ್ಧಿಗೆ ಮಂಗಳೂರು ಬಂದರು ಕನೆಕ್ಟಿಂಗ್ ಪಾಯಿಂಟ್ ಆಗಿತ್ತು. ಲಕ್ಷದ್ವೀಪ ಕಟ್ಟಡ ಕಾಮಗಾರಿಗೆ ಮಂಗಳೂರಿನಿಂದಲೇ ಸಾಮಗ್ರಿಯನ್ನ ಪೂರೈಕೆ ಮಾಡಲಾಗ್ತಾ ಇತ್ತು. ಹಲವು ವರ್ಷಗಳಿಂದ ನಡೀತಾ ಇತ್ತು ಇದು. ಮಂಗಳೂರು ಬಂದರಿನಿಂದ ಸಾಮಗ್ರಿಗಳ ಪೂರೈಕೆ ಆಗ್ತಾ ಇತ್ತು. ಅದು ಸಿಮೆಂಟ್, ಜಲ್ಲಿ, ಇಟ್ಟಿಗೆ, ಜಲ್ಲಿ ಹುಡಿ, ಕಬ್ಬಿಣ, ಸ್ಟೀಲ್ ಪೂರೈಕೆ, ಇಂಥ ಹಲವು ಸಾಮಗ್ರಿಗಳನ್ನ ಮಂಗಳೂರು ಬಂದರಿನಿಂದಲೇ ಅಲ್ಲಿ ಪೂರೈಕೆ ಮಾಡಲಾಗ್ತಾ ಇತ್ತು. ಲಕ್ಷದ್ವೀಪಕ್ಕೆ ಸಾಮಗ್ರಿ ಸಾಗಿಸೋದಕ್ಕೆ ಅಂತಲೇ ಮಂಗಳೂರಿನಲ್ಲಿ ಒಂದು ಗೋಡೌನ್ ಇದೆ. ಅಲ್ಲಿಂದ ಈ ಸಾಮಗ್ರಿಗಳ ಸಾಗಾಟ ಆಗ್ತಾ ಇತ್ತು. ಭಾರತದಲ್ಲಿ ಮಾಲ್ಡೀವ್ಸ್ ವರ್ಸಸ್ ಲಕ್ಷದ್ವೀಪ ಅನ್ನುವಂಥ ಒಂದು ಅಭಿಯಾನ ನಡೀತಾ ಇರುವಂಥದ್ದು. ಮಾಲ್ಡೀವ್ಸ್ಗೆ ಹೋಗಬೇಕಾದವರು ಹೋಗಬೇಡಿ, ಲಕ್ಷದ್ವೀಪಕ್ಕೆ ಹೋಗಿ, ಬಾಯ್ಕಾಟ್ ಮಾಲ್ಡೀವ್ಸ್ ಅನ್ನುವಂಥ ಅಭಿಯಾನ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಲಕ್ಷದ್ವೀಪಕ್ಕೆ ಹೋದ ಬಳಿಕ ಲಕ್ಷದ್ವೀಪಕ್ಕೆ ಹೋಗುವವರ ಸಂಖ್ಯೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿರುವಂಥದ್ದು. ಪ್ರಮುಖವಾಗಿ ನಾವೀಗ ಗುರುತಿಸೋದ್ರೆ ಜಗತ್ತಿನ ಯಾವುದೇ ಕಡೆಯಿಂದ ಲಕ್ಷದ್ವೀಪಕ್ಕೆ ಹೋಗಬೇಕಾದ್ರೂ ಕೂಡ ಅವರು ಕೇರಳದಿಂದ ಲಕ್ಷದ್ವೀಪವನ್ನು ಕನೆಕ್ಟ್ ಆಗಬೇಕಾದ್ರೆ ಬಹುತೇಕ ಜನರಿಗೆ ಗೊತ್ತಿಲ್ಲ. ಮಂಗಳೂರಿನಿಂದ ಲಕ್ಷದ್ವೀಪ ಬಹಳ ಹತ್ತಿರವಾಗುತ್ತೆ, ಮಂಗಳೂರು ಸಮುದ್ರ ತೀರದಿಂದ ಬಹಳ ಹತ್ತಿರವಾಗುತ್ತೆ. ಇನ್ನು ನಾನೀಗ ನಿಂತಿರ್ತಕ್ಕಂಥ ಜಾಗ ಮಂಗಳೂರಿನ ಆ ಬಂದರು ಪ್ರದೇಶ. ಇಲ್ಲಿ ಲಕ್ಷದ್ವೀಪಕ್ಕೆ ಹೋಗ್ಲಿಕ್ಕಂತಾನೆ ಒಂದು ಜಟ್ಟಿಯ ಮಾದರಿಯಲ್ಲಿ ಇರುವಂತಹ ಒಂದು ಜಾಗ. ಈ ಒಂದು ದೃಶ್ಯವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿಂದ ಕಳೆದ ಹಲವು ವರ್ಷಗಳಿಂದ ಲಕ್ಷದ್ವೀಪಕ್ಕೆ ಸರಕು ಸಾಗಣೆ ಆಗ್ತಾ ಇರುವಂತದ್ದು ಇದೇ ಒಂದು ಜಾಗದಿಂದ. ಅನೇಕ ಸರಕು ಸಾಗಣೆಯ ಬೋಟ್ಗಳು, ಹಡಗುಗಳು ಇಲ್ಲಿಗೆ ಬರುತ್ತೆ. ಈ ಒಂದು ಬೋಟ್ಗಳ ಮೂಲಕ ಲಕ್ಷದ್ವೀಪಕ್ಕೆ ಹಣ್ಣು, ತರಕಾರಿ, ಅದರ ಜೊತೆಗೆ ಗೃಹೋಪಯೋಗಿ ವಸ್ತುಗಳಾಗಿರಬಹುದು ಮತ್ತು ಗೃಹ ಬಳಕೆಯ ವಸ್ತುಗಳ ಜೊತೆಗೆ ಅಲ್ಲಿ ಕಟ್ಟಡ ಕಾಮಗಾರಿಗಾಗಿ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಕೂಡ ಹತ್ತಾರು ಬೋಟ್ಗಳು ಇಲ್ಲಿಗೆ ಬರುತ್ತೆ. ಆ ಒಂದು ಹಡಗುಗಳ ಮೂಲಕ ಲಕ್ಷದ್ವೀಪಕ್ಕೆ ನೇರವಾಗಿ ಇಲ್ಲಿಂದ ಸರಕುಗಳನ್ನು ಇದೇ ಒಂದು ಬಂದರಿನಿಂದ ಸಪ್ಲೈ ಮಾಡಲಾಗುತ್ತೆ. ಬಹುತೇಕರಿಗೆ ಮಂಗಳೂರಿನಲ್ಲಿ ಈ ರೀತಿಯಾದ ಒಂದು ವ್ಯವಸ್ಥೆ ಲಕ್ಷದ್ವೀಪಕ್ಕೆ ಇದೆ ಅನ್ನುವಂಥದ್ದು ಕೂಡ ರಾಜ್ಯದ ಜನರಿಗೆ ಗೊತ್ತಿಲ್ಲ. ಯಾವೆಲ್ಲ ವಸ್ತುಗಳನ್ನು ಇಲ್ಲಿಂದ ಸಪ್ಲೈ ಮಾಡ್ತಾರೆ ಅನ್ನುವಂಥದ್ದು ನೋಡ್ತಾ ಹೋದ್ರೆ ನೀವು ಇಲ್ಲಿ ನೋಡ್ಬೋದು. ಇಲ್ಲೊಂದು ದೊಡ್ಡದಾದ ಗೋಡಮನ್ನು ಕಟ್ಟಿದ್ದಾರೆ. ಈ ಗೋಡಮನ್ನು ಕಟ್ಟಿರುವಂತಹ ಉದ್ದೇಶವೇ ಲಕ್ಷದ್ವೀಪಗಳಿಗೆ ವಸ್ತುಗಳನ್ನು ಸಾಗಿಸೋದಕ್ಕೋಸ್ಕರ. ಮಂಗಳೂರು ಬಂದರಿನಲ್ಲಿ ಅನೇಕ ವರ್ಷಗಳಿಂದ ಈ ರೀತಿಯಾದಂತಹ ಒಂದು ಸಂಪರ್ಕ ಲಕ್ಷದ್ವೀಪ ಮತ್ತು ಮಂಗಳೂರಿನ ಮಧ್ಯೆ ಇರುವಂಥದ್ದು. ಇಲ್ಲಿ ವಸ್ತುಗಳನ್ನು ನೀವು ನೋಡ್ತಾ ಹೋದರೆ ಇದು ಜಲ್ಲಿಯ ಹುಡಿಗಳನ್ನು ಅಲ್ಲಿಗೆ ರಸ್ತೆಗಳ ಕಾಮಗಾರಿಗಳಿಗಾಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಮನೆಗಳಲ್ಲಿ ನಡೆಸುವಂಥ ಕಾಮಗಾರಿಗಳಾಗಿರ್ಬೋದು ಅವುಗಳಿಗೆ ಸಾಗಾಟ ಆಗಬೇಕಾದಂಥ ಜಲ್ಲಿಯ ಹುಡಿಗಳನ್ನು ಇಲ್ಲಿ ತುಂಬಿಸಿ ಇಟ್ಟಿದ್ದಾರೆ. ಜಲ್ಲಿಗಳನ್ನು ಕೂಡ ಇಟ್ಟಿದ್ದಾರೆ. ಅಲ್ಲಿ ಕಾಂಕ್ರೀಟ್ ಕಾಮಗಾರಿಗಳು, ಯಾವುದಾದ್ರೂ ಕಟ್ಟಡದ ಕಾಮಗಾರಿಗಳಾಗಬೇಕಾದ್ರೆ ಅದಕ್ಕೆ ಕಾಂಕ್ರೀಟ್ ಕಾಮಗಾರಿಗಳಾಗುವಂಥ ಸಂದರ್ಭದಲ್ಲಿ ಅದಕ್ಕೆ ಜಲ್ಲಿ ಕಲ್ಲುಗಳ ಪೂರೈಕೆ ಆಗಬೇಕು. ಆ ಜಲ್ಲಿ ಕಲ್ಲುಗಳನ್ನು ಪೂರೈಕೆ ಮಾಡುವಂಥ ಕೆಲಸಗಳು ಕೂಡ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಇಲ್ಲೆಲ್ಲ ಜಲ್ಲಿಗಳನ್ನು ರಾಶಿ ಹಾಕಿರುವಂಥದ್ದನ್ನು ಕೂಡ ನೀವು ನೋಡಬಹುದು. ಇನ್ನು ಅಲ್ಲಿ ಬೇರೆ ಬೇರೆ ಇಟ್ಟಿಗೆಗಳಾಗಿರ್ಬೋದು, ಇಂಟರ್ಲಾಕ್ನ ಕೆಲಸಗಳಾಗುವಂಥ ಸಂದರ್ಭದಲ್ಲಿ ಇಂಟರ್ಲಾಕ್ನ ಪೂರೈಕೆಗಳಾಗಿರ್ಬೋದು ಮತ್ತು ಸಿಮೆಂಟ್ಗಳಿಂದ ಮಾಡಿದಂತಹ ಇಟ್ಟಿಗೆಗಳು, ಅದು ಸಿಮೆಂಟ್ನ ಮಾದರಿಯಲ್ಲಿ ಮಾಡಿರುವಂಥ ಇಟ್ಟಿಗೆಗಳೇನಿದೆ ಅದನ್ನು ಕೂಡ ನೀವು ದೃಶ್ಯಗಳಲ್ಲಿ ನೋಡಬಹುದು. ಇದರ ಜೊತೆಗೆ ಈ ಹಿಂದೆ ಇಲ್ಲಿ MV ಮಿನಿಕೋಯ್ ಮತ್ತು ಮತ್ತೊಂದು ಹಡಗು, 2 ಹಡಗುಗಳ ಮೂಲಕ ಪ್ಯಾಸೆಂಜರ್ಗಳನ್ನು, ಪ್ರವಾಸಿಗರನ್ನು ಕೂಡ ಕರ್ಕೊಂಡು ಹೋಗುವ ವ್ಯವಸ್ಥೆ ಇತ್ತು. ಕಾರಣಾಂತರಗಳಿಂದ ಕೋವಿಡ್ ಮತ್ತು ಮತ್ತೊಂದು ಮಗದೊಂದು ಅನ್ನುವಂಥ ಅನೇಕ ಕಾರಣಗಳಿಂದ ಇದೆಲ್ಲವೂ ಕೂಡ ಸ್ಥಗಿತವಾಗಿತ್ತು. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಇಲ್ಲಿನ ಸ್ಥಳೀಯ ಮೀನುಗಾರ ಮುಖಂಡರಿದ್ದಾರೆ. ಅವ್ರ ಜೊತೆ ನಾನು ಮಾತನಾಡ್ತೀನಿ. ಯಾವ ರೀತಿಯಾದಂತಹ ವ್ಯವಸ್ಥೆಗಳಿದೆ ಮತ್ತು ಈ ಹಿಂದೆ ಯಾವ ರೀತಿಯಾಗಿತ್ತು ಅನ್ನುವಂಥದ್ದನ್ನು ಅವರ ಜೊತೆ ಕೇಳೋ. ಸರ್, ಈಗ ಲಕ್ಷದ್ವೀಪದ ಚರ್ಚೆಗಳಾಗ್ತಾ ಇದೆ. ಮಂಗಳೂರಿನಿಂದ ಲಕ್ಷದ್ವೀಪಕ್ಕೆ ಕನೆಕ್ಟ್ ಆಗಲಿಕ್ಕೆ ಸಮಯದ ಅವಧಿ ಎಷ್ಟು ಮತ್ತು ಏನೆಲ್ಲ ವ್ಯವಸ್ಥೆಗಳಿದೆ? ಒಂದು 18ರಿಂದ 20 ಗಂಟೆವರೆಗೆ ಸಮಯಾವಕಾಶ ಬೇಕಾಗ್ತದೆ. ಇಲ್ಲಿಂದ ಹೆಚ್ಚು ಕಮ್ಮಿ ಮಧ್ಯಾಹ್ನ ಹೊರಟ್ರೆ ಮರುದಿವಸ ಬೆಳಿಗ್ಗೆ ಲಕ್ಷದ್ವೀಪಕ್ಕೆ ಮುಟ್ಟುವಂಥ ವ್ಯವಸ್ಥೆ ಇಲ್ಲಿ ಇತ್ತು ಮುಂಚೆ. ನಾವು ಮಾಲ್ದೀವ್ಸ್ ಬೇಡ ಲಕ್ಷದ್ವೀಪ ಬೇಕು ಅಂತ ಹೇಳ್ತೀವಿ ನಿಜ, ಆದರೆ
ಕರ್ನಾಟಕ ಕರಾವಳಿಯಲ್ಲಿ ಎಲ್ಲಿಯೂ ಕೂಡ ಈ ಪ್ರವಾಸೋದ್ಯಮಕ್ಕೆ ವಿಪುಲವಾದ ಅವಕಾಶ ಇದ್ದರೂ ಕೂಡ ಅದನ್ನು ಉಪಯೋಗಿಸಲಿಕ್ಕೆ ಆಗದೇ ಇರುವಂಥ ಒಂದು ರೀತಿ ಇದೆ, ಕಾನೂನು ಇದೆ. ಈ ಕಾನೂನನ್ನು ತೆಗೆದು ಕರ್ನಾಟಕ ಕರಾವಳಿಯನ್ನು ಇಂಥ ಇದಕ್ಕೆ ಉಪಯೋಗಿಸ ಎಲ್ಲರ ಗಮನ ಈಗ ಲಕ್ಷದ್ವೀಪದತ್ತ ನೆಟ್ಟಿರುವಂಥದ್ದು. ಲಕ್ಷದ್ವೀಪನ ಹೇಗೆ ಅಭಿವೃದ್ಧಿ ಪಡಿಸ್ತಾರೆ ಅದನ್ನು ಕಾದು ನೋಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.